ಸುಸ್ಥಿರ ಕೃಷಿ ಅಭ್ಯಾಸ. ಪರಿಚಯ. ಸಾವಯವ ಕೃಷಿ ಉತ್ಪಾದನೆಯ ಒಂದು ವಿಧಾನವಾಗಿದ್ದು, ಇದು ಬೆಳೆಗಳನ್ನು ಬೆಳೆಸಲು ಮತ್ತು ಜಾನುವಾರುಗಳನ್ನು ಹೆಚ್ಚಿಸಲು ನೈಸರ್ಗಿಕ ಪ್ರಕ್ರಿಯೆಗಳು ಮತ್ತು ಒಳಹರಿವಿನ ಬಳಕೆಯನ್ನು ಒತ್ತಿ ಹೇಳುತ್ತದೆ. ಸಾಂಪ್ರದಾಯಿಕ ಕೃಷಿಗಿಂತ ಭಿನ್ನವಾಗಿ, ಇದು ಹೆಚ್ಚಾಗಿ ಸಂಶ್ಲೇಷಿತ ರಾಸಾಯನಿಕಗಳು ಮತ್ತು ತಳೀಯವಾಗಿ ಮಾರ್ಪಡಿಸಿದ ಜೀವಿಗಳನ್ನು ಜಿಎಂಗಳು ಅವಲಂಬಿಸಿದೆ. ಸಾವಯವ ಕೃಷಿಯು ಪರಿಸರ ಸಮತೋಲನ, ಜೀವವೈವಿಧ್ಯ ಮತ್ತು ಸುಸ್ಥಿರತೆಯಲ್ಲಿ ಬೇರೂರಿದೆ. ಪರಿಸರ ನಾಶ, ಆಹಾರ ಸುರಕ್ಷತೆ ಮತ್ತು ಹವಾಮಾನ ಬದಲಾವಣೆಯ ಬಗೆಗಿನ ಕಳವಳಗಳು ಹೆಚ್ಚಾದಂತೆ, ಸಾವಯವ ಕೃಷಿ ಮಾನವನ ಆರೋಗ್ಯ ಮತ್ತು ಪರಿಸರ ಯೋಗಕ್ಷೇಮವನ್ನು ಉತ್ತೇಜಿಸುವ ಕಾರ್ಯಸಾಧ್ಯವಾದ ಪರ್ಯಾಯವಾಗಿ ಹೊರಹೊಮ್ಮಿದೆ. ಈ ಪ್ರಬಂಧವು ಸಾವಯವ ಕೃಷಿಯ ಮೂಲಭೂತ ತತ್ವಗಳು, ವಿಧಾನಗಳು, ಪ್ರಯೋಜನಗಳು, ಸವಾಲುಗಳು ಮತ್ತು ಜಾಗತಿಕ ಪ್ರಾಮುಖ್ಯತೆಯನ್ನು ವಿವರವಾಗಿ ಪರಿಶೋಧಿಸುತ್ತದೆ. 1. ಸಾವಯವ ಕೃಷಿಯನ್ನು ವ್ಯಾಖ್ಯಾನಿಸುವುದು. ಸಾವಯವ ಕೃಷಿಯನ್ನು ಕೃಷಿ ವ್ಯವಸ್ಥೆ ಎಂದು ವ್ಯಾಖ್ಯಾನಿಸಲಾಗಿದೆ. ಅದು ನೈಸರ್ಗಿಕ ವಸ್ತುಗಳು ಮತ್ತು ಪ್ರಕ್ರಿಯೆಗಳನ್ನು ಬಳಸಿಕೊಂಡು ಆಹಾರವನ್ನು ಉತ್ಪಾದಿಸಲು ಪ್ರಯತ್ನಿಸುತ್ತದೆ. ಇಂಟರ್ನ್ಯಾಷನಲ್ ಫೆಡರೇಷನ್ ಆಫ್ ಸಾವಯವ ಕೃಷಿ ಚಳುವಳಿಗಳ IFYM ಪ್ರಕಾರ, ಸಾವಯವ ಕೃಷಿಯು ಉತ್ಪಾದನಾ ವ್ಯವಸ್ಥೆಯಾಗಿದ್ದು, ಅದು ಮಣ್ಣು, ಪರಿಸರ ವ್ಯವಸ್ಥೆಗಳು ಮತ್ತು ಜನರ ಆರೋಗ್ಯವನ್ನು ಉಳಿಸಿಕೊಳ್ಳುತ್ತದೆ. ಇದು ಪ್ರತಿಕೂಲ ಪರಿಣಾಮಗಳೊಂದಿಗೆ ಒಳಹರಿವಿನ ಬಳಕೆಗಿಂತ ಸ್ಥಳೀಯ ಪರಿಸ್ಥಿತಿಗಳಿಗೆ ಹೊಂದಿಕೊಂಡ ಪರಿಸರ ಪ್ರಕ್ರಿಯೆಗಳು, ಜೀವವೈವಿಧ್ಯ ಮತ್ತು ಚಕ್ರಗಳನ್ನು ಅವಲಂಬಿಸಿದೆ. ಸರಳವಾಗಿ ಹೇಳುವುದಾದರೆ, ಸಾವಯವ ಕೃಷಿ ಸಂಶ್ಲೇಷಿತ ರಸಗೊಬ್ಬರಗಳು, ಕೀಟನಾಶಕಗಳು, ಬೆಳವಣಿಗೆಯ ಹಾರ್ಮೋನುಗಳು, ಪ್ರತಿಜೀವಕಗಳು ಮತ್ತು ತಳೀಯವಾಗಿ ಮಾರ್ಪಡಿಸಿದ ಜೀವಿಗಳ ಬಳಕೆಯನ್ನು ತಪ್ಪಿಸುತ್ತದೆ ಅಥವಾ ಹೆಚ್ಚಾಗಿ ಹೊರಗಿಡುತ್ತದೆ. ಬದಲಾಗಿ, ಸಾವಯವ ಗೊಬ್ಬರಗಳು, ಕಾಂಪೋಸ್ಟ್ ಗೊಬ್ಬರ ಮತ್ತು ಹಸಿರು ಗೊಬ್ಬರ, ಜೈವಿಕ ಕೀಟ ನಿಯಂತ್ರಣ, ಬೆಳೆ ತಿರುಗುವಿಕೆ ಮತ್ತು ಇತರ ಸುಸ್ಥಿರ ಅಭ್ಯಾಸಗಳ ಬಳಕೆಯನ್ನು ಇದು ಪ್ರೋತ್ಸಾಹಿಸುತ್ತದೆ. 2. ಸಾವಯವ ಕೃಷಿಯ ತತ್ವಗಳು. ಸಾವಯವ ಕೃಷಿಗೆ ಮಾರ್ಗದರ್ಶನ ನೀಡುವ 4 ಪ್ರಮುಖ ತತ್ವಗಳನ್ನು FOM ವಿವರಿಸುತ್ತದೆ. 2.1 ಆರೋಗ್ಯದ ತತ್ವ. ಸಾವಯವ ಕೃಷಿ ಮಣ್ಣು, ಸಸ್ಯಗಳು, ಪ್ರಾಣಿಗಳು, ಮಾನವರು ಮತ್ತು ಗ್ರಹದ ಆರೋಗ್ಯವನ್ನು ಉಳಿಸಿಕೊಳ್ಳಲು ಮತ್ತು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಆರೋಗ್ಯವು ಜೀವಂತ ವ್ಯವಸ್ಥೆಗಳ ಸಂಪೂರ್ಣತೆ ಮತ್ತು ಸಮಗ್ರತೆಯಾಗಿ ಕಂಡುಬರುತ್ತದೆ. 2.2 ಪರಿಸರ ವಿಜ್ಞಾನದ ತತ್ವ. ಸಾವಯವ ಕೃಷಿ ಜೀವಂತ ಪರಿಸರ ವ್ಯವಸ್ಥೆಗಳು ಮತ್ತು ಚಕ್ರಗಳನ್ನು ಆಧರಿಸಿದೆ. ಅದು ಅವರೊಂದಿಗೆ ಕೆಲಸ ಮಾಡುತ್ತದೆ, ಅವುಗಳನ್ನು ಅನುಕರಿಸುತ್ತದೆ ಮತ್ತು ಅವುಗಳನ್ನು ಉಳಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಬೆಳೆ ತಿರುಗುವಿಕೆ, ಅಂತರ ಬೆಳೆ ಮತ್ತು ಮಿಶ್ರಗೊಬ್ಬರದಂತಹ ಅಭ್ಯಾಸಗಳನ್ನು ಪರಿಸರ ಸಮತೋಲನವನ್ನು ಉತ್ತೇಜಿಸಲು ವಿನ್ಯಾಸಗೊಳಿಸಲಾಗಿದೆ. 2.3 ನ್ಯಾಯಸಮ್ಮತತೆಯ ತತ್ವ. ಈ ತತ್ವವು ಕೃಷಿ ವ್ಯವಸ್ಥೆಯಲ್ಲಿ ಭಾಗವಹಿಸುವ ಎಲ್ಲರಿಗೂ ಈಕ್ವಿಟಿ, ಗೌರವ ಮತ್ತು ನ್ಯಾಯಕ್ಕೆ ಒತ್ತು ನೀಡುತ್ತದೆ. ರೈತರು ಮತ್ತು ಕಾರ್ಮಿಕರಿಂದ ವ್ಯಾಪಾರಿಗಳು ಮತ್ತು ಗ್ರಾಹಕರಿಗೆ. ಸಾವಯವ ಕೃಷಿ ನ್ಯಾಯೋಚಿತ ವ್ಯಾಪಾರ, ನೈತಿಕ ಕಾರ್ಮಿಕ ಅಭ್ಯಾಸಗಳು ಮತ್ತು ಪೌಷ್ಟಿಕ ಆಹಾರಕ್ಕೆ ಪ್ರವೇಶವನ್ನು ಬೆಂಬಲಿಸುತ್ತದೆ. 2.4 ಆರೈಕೆಯ ತತ್ವ. ಪ್ರಸ್ತುತ ಮತ್ತು ಭವಿಷ್ಯದ ಪೀಳಿಗೆಯ ಆರೋಗ್ಯ ಮತ್ತು ಯೋಗಕ್ಷೇಮ ಮತ್ತು ಪರಿಸರವನ್ನು ರಕ್ಷಿಸಲು ಸಾವಯವ ಕೃಷಿಯನ್ನು ಮುನ್ನೆಚ್ಚರಿಕೆ ಮತ್ತು ಜವಾಬ್ದಾರಿಯುತ ರೀತಿಯಲ್ಲಿ ನಿರ್ವಹಿಸಬೇಕು. 3. ಸಾವಯವ ಕೃಷಿಯಲ್ಲಿನ ತಂತ್ರಗಳು ಮತ್ತು ಅಭ್ಯಾಸಗಳು. ಸಾವಯವ ಕೃಷಿಯು ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಳ್ಳಲು, ಕೀಟಗಳನ್ನು ನೈಸರ್ಗಿಕವಾಗಿ ನಿಯಂತ್ರಿಸಲು ಮತ್ತು ಪರಿಸರಕ್ಕೆ ಹಾನಿಯಾಗದಂತೆ ಉತ್ಪಾದಕತೆಯನ್ನು ಉಳಿಸಿಕೊಳ್ಳಲು ವಿನ್ಯಾಸಗೊಳಿಸಲಾದ ಹಲವಾರು ತಂತ್ರಗಳನ್ನು ಬಳಸಿಕೊಳ್ಳುತ್ತದೆ. 3.1 ಮಣ್ಣಿನ ಫಲವತ್ತತೆ ನಿರ್ವಹಣೆ. ಆರೋಗ್ಯಕರ ಮಣ್ಣು ಸಾವಯವ ಕೃಷಿಯ ಅಡಿಪಾಯವಾಗಿದೆ. ತಂತ್ರಗಳು ಸೇರಿವೆ. ಮಿಶ್ರಗೊಬ್ಬರ. ಕೊಳೆತ ಸಾವಯವ ವಸ್ತುವು ಮಣ್ಣನ್ನು ಶ್ರೀಮಂತಗೊಳಿಸುತ್ತದೆ. ಹಸಿರು ಗೊಬ್ಬರ. ದ್ವಿದಳ ಧಾನ್ಯಗಳಂತಹ ಕವರ್ ಬೆಳೆಗಳನ್ನು ನೆಡುವುದು ಮತ್ತು ಅವುಗಳನ್ನು ಮಣ್ಣಾಗಿ ಪರಿವರ್ತಿಸುವುದು ಸಾರಜನಕವನ್ನು ಸೇರಿಸುತ್ತದೆ. ಪ್ರಾಣಿಗಳ ಗೊಬ್ಬರ. ಚೆನ್ನಾಗಿ ಕೊಳೆತ ಗೊಬ್ಬರವು ಪೋಷಕಾಂಶಗಳನ್ನು ಒದಗಿಸುತ್ತದೆ ಮತ್ತು ಸೂಕ್ಷ್ಮಜೀವಿಯ ಚಟುವಟಿಕೆಯನ್ನು ಹೆಚ್ಚಿಸುತ್ತದೆ. ಬೆಳೆ ತಿರುಗುವಿಕೆ. ಪೋಷಕಾಂಶಗಳ ಸಮತೋಲನವನ್ನು ಕಾಪಾಡಿಕೊಳ್ಳಲು ಮತ್ತು ರೋಗವನ್ನು ಕಡಿಮೆ ಮಾಡಲು ಅನುಕ್ರಮವಾಗಿ ವಿಭಿನ್ನ ಬೆಳೆಗಳನ್ನು ಬೆಳೆಯುವುದು. ಹಸಿಗೊಬ್ಬರ. ಮಣ್ಣಿನ ಮೇಲ್ಮೈಯಲ್ಲಿ ಸಾವಯವ ವಸ್ತುಗಳನ್ನು ಅನ್ವಯಿಸುವುದರಿಂದ
ತೇವಾಂಶವನ್ನು ಸಂರಕ್ಷಿಸುತ್ತದೆ ಮತ್ತು ಪೋಷಕಾಂಶಗಳನ್ನು ಸೇರಿಸುತ್ತದೆ. 3.2 ಕೀಟ ಮತ್ತು ರೋಗ ನಿಯಂತ್ರಣ. ಸಾವಯವ ರೈತರು ಕೀಟ ನಿರ್ವಹಣೆಗೆ ರಾಸಾಯನಿಕವಲ್ಲದ ವಿಧಾನಗಳನ್ನು ಬಳಸುತ್ತಾರೆ. ಅವುಗಳೆಂದರೆ ಜೈವಿಕ ನಿಯಂತ್ರಣ, ನೈಸರ್ಗಿಕ ಪರಭಕ್ಷಕ ಅಥವಾ ಪರಾವಲಂಬಿಗಳನ್ನು ಬಳಸುವುದು, ಗಿಡಹೇನುಗಳನ್ನು ನಿಯಂತ್ರಿಸಲು ಲೇಡಿಬಗ್ಗಳು. ಬೊಟಾನಿಕಲ್ ಕೀಟನಾಶಕಗಳು, ಕೀಟಗಳನ್ನು ತಡೆಯಲು ಬೇವಿನ, ಬೆಳ್ಳುಳ್ಳಿ ಅಥವಾ ಮೆಣಸಿನಕಾಯಿಯಂತಹ ಸಸ್ಯಗಳಿಂದ ಸಾರಗಳನ್ನು ಬಳಸಲಾಗುತ್ತದೆ. ಸಾಂಸ್ಕೃತಿಕ ವಿಧಾನಗಳು ಬೆಳೆ ತಿರುಗುವಿಕೆ ಮತ್ತು ಅಂತರ ಕ್ರಾಪಿಂಗ್ ಕೀಟಗಳನ್ನು ಗೊಂದಲಗೊಳಿಸುತ್ತದೆ ಮತ್ತು ಜೀವನ ಚಕ್ರಗಳನ್ನು ಮುರಿಯುತ್ತದೆ. ಯಾಂತ್ರಿಕ ನಿಯಂತ್ರಣಗಳು, ಬಲೆಗಳು, ಅಡೆತಡೆಗಳು ಮತ್ತು ಹ್ಯಾಂಡ್ ಪಿಕಿಂಗ್ ಸಹ ಸಾಮಾನ್ಯವಾಗಿದೆ. 3.3 ಕಳೆ ನಿರ್ವಹಣೆ. ಸಾವಯವ ಕೃಷಿ ರಾಸಾಯನಿಕ ಸಸ್ಯನಾಶಕಗಳನ್ನು ತಪ್ಪಿಸುತ್ತದೆ. ಪರ್ಯಾಯ ವಿಧಾನಗಳು ಸೇರಿವೆ. ಹಸ್ತಚಾಲಿತ ಕಳೆ ಕಿತ್ತಲು ಶ್ರಮ ತೀವ್ರವಾದ ಆದರೆ ಪರಿಣಾಮಕಾರಿ. ಹಸಿಗೊಬ್ಬರ ಕಳೆ ಬೆಳವಣಿಗೆಯನ್ನು ನಿಗ್ರಹಿಸುತ್ತದೆ ಮತ್ತು ಮಣ್ಣಿನ ಫಲವತ್ತತೆಯನ್ನು ಸುಧಾರಿಸುತ್ತದೆ. ಜ್ವಾಲೆಯ ಕಳೆ ಕಿತ್ತಲು ಮಣ್ಣನ್ನು ತೊಂದರೆಗೊಳಿಸದೆ ಕಳೆಗಳನ್ನು ಕೊಲ್ಲಲು ಶಾಖವನ್ನು ಬಳಸುವುದು. ಕವರ್ ಬೆಳೆಗಳು, ಕ್ಲೋವರ್ ಅಥವಾ ರೈ ಮುಂತಾದ ಬೆಳೆಗಳೊಂದಿಗೆ ಕಳೆಗಳನ್ನು ಧೂಮಪಾನ ಮಾಡುವುದು. 3.4 ಜಾನುವಾರು ನಿರ್ವಹಣೆ. ಸಾವಯವ ವ್ಯವಸ್ಥೆಗಳಲ್ಲಿನ ಪ್ರಾಣಿಗಳಿಗೆ ಮಾನವೀಯವಾಗಿ ಚಿಕಿತ್ಸೆ ನೀಡಲಾಗುತ್ತದೆ ಮತ್ತು ಸಾವಯವ ಆಹಾರವನ್ನು ನೀಡಲಾಗುತ್ತದೆ. ಅವರಿಗೆ ಹೊರಾಂಗಣ ಪರಿಸರಕ್ಕೆ ಪ್ರವೇಶವಿದೆ ಮತ್ತು ವಾಡಿಕೆಯಂತೆ. 4 ಸಾವಯವ ಕೃಷಿಯ ಪ್ರಯೋಜನಗಳು. 4.1 ಪರಿಸರ ಲಾಭ. ಮಣ್ಣಿನ ಆರೋಗ್ಯ. ಸಾವಯವ ವಸ್ತುವು ಮಣ್ಣಿನ ರಚನೆ ಮತ್ತು ಫಲವತ್ತತೆಯನ್ನು ಸುಧಾರಿಸುತ್ತದೆ. ನೀರಿನ ಸಂರಕ್ಷಣೆ. ಸಾವಯವ ವ್ಯವಸ್ಥೆಗಳು ಆವಿಯಾಗುವಿಕೆಯನ್ನು ಕಡಿಮೆ ಮಾಡಲು ಹಸಿಗೊಬ್ಬರ ಮತ್ತು ನೆಲದ ಹೊದಿಕೆಯನ್ನು ಬಳಸುತ್ತವೆ. ಬಯೋಡೈವರ್ಸಿಟಿ. ಸಾವಯವ ಸಾಕಣೆ ಕೇಂದ್ರಗಳು ನೆಲದ ಮೇಲಿನ ಮತ್ತು ಕೆಳಗಿನ ವ್ಯಾಪಕವಾದ ಜೀವಿಗಳನ್ನು ಬೆಂಬಲಿಸುತ್ತವೆ. ಕಡಿಮೆಯಾದ ಮಾಲಿನ್ಯ. ಸಂಶ್ಲೇಷಿತ ರಾಸಾಯನಿಕಗಳನ್ನು ತಪ್ಪಿಸುವುದರಿಂದ ನೀರು ಮತ್ತು ವಾಯುಮಾಲಿನ್ಯವನ್ನು ಕಡಿಮೆ ಮಾಡುತ್ತದೆ. ಹವಾಮಾನ ಬದಲಾವಣೆ ತಗ್ಗಿಸುವಿಕೆ. ಸಾವಯವ ಮಣ್ಣಿನಲ್ಲಿ ಇಂಗಾಲದ ಅನುಕ್ರಮವು ಹಸಿರುಮನೆ ಅನಿಲಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. 4.2 ಆರ್ಥಿಕ ಲಾಭ. ಪ್ರೀಮಿಯಂ ಬೆಲೆ. ಸಾವಯವ ಉತ್ಪನ್ನಗಳು ಆರೋಗ್ಯ ಮತ್ತು ಪರಿಸರ ಪ್ರಯೋಜನಗಳಿಂದಾಗಿ ಹೆಚ್ಚಿನ ಬೆಲೆಗೆ ಮಾರಾಟವಾಗುತ್ತವೆ. ಕಡಿಮೆ ಇನ್ಪುಟ್ ವೆಚ್ಚಗಳು. ಸಾವಯವ ರೈತರು ಸಂಶ್ಲೇಷಿತ ರಾಸಾಯನಿಕಗಳಲ್ಲಿ ಉಳಿಸುತ್ತಾರೆ, ಆದರೂ ಕಾರ್ಮಿಕ ವೆಚ್ಚಗಳು ಹೆಚ್ಚಿರಬಹುದು. ಮಾರುಕಟ್ಟೆ ಅವಕಾಶಗಳು. ಸಾವಯವ ಆಹಾರಕ್ಕಾಗಿ ಹೆಚ್ಚುತ್ತಿರುವ ಬೇಡಿಕೆ ಹೊಸ ಮಾರುಕಟ್ಟೆಗಳನ್ನು ಮತ್ತು ವ್ಯಾಪಾರ ಅವಕಾಶಗಳನ್ನು ಸೃಷ್ಟಿಸುತ್ತದೆ. 4.3 ಆರೋಗ್ಯ ಪ್ರಯೋಜನಗಳು. ಯಾವುದೇ ಅವಶೇಷಗಳಿಲ್ಲ. ಸಾವಯವ ಆಹಾರವು ಕನಿಷ್ಠ ಅಥವಾ ಸಂಶ್ಲೇಷಿತ ಕೀಟನಾಶಕ ಅವಶೇಷಗಳನ್ನು ಹೊಂದಿರುತ್ತದೆ. ಪೋಷಕಾಂಶಗಳ ಸಾಂದ್ರತೆ. ಕೆಲವು ಅಧ್ಯಯನಗಳು ಹೆಚ್ಚಿನ ಮಟ್ಟದ ಉತ್ಕರ್ಷಣ ನಿರೋಧಕಗಳು ಮತ್ತು ಸೂಕ್ಷ್ಮ ಪೋಷಕಾಂಶಗಳನ್ನು ಸೂಚಿಸುತ್ತವೆ. ಪ್ರತಿಜೀವಕ ನಿರೋಧಕತೆ. ಸಾವಯವ ಪ್ರಾಣಿ ಕೃಷಿ ಪ್ರತಿಜೀವಕ ನಿರೋಧಕ ಬ್ಯಾಕ್ಟೀರಿಯಾದ ಅಪಾಯವನ್ನು ಕಡಿಮೆ ಮಾಡುತ್ತದೆ. 4.4 ಸಾಮಾಜಿಕ ಮತ್ತು ನೈತಿಕ ಪ್ರಯೋಜನಗಳು. ಗ್ರಾಮೀಣಾಭಿವೃದ್ಧಿ. ಸ್ಥಳೀಯ ಜ್ಞಾನ ಮತ್ತು ಸಾಂಪ್ರದಾಯಿಕ ಕೃಷಿ ಪದ್ಧತಿಗಳನ್ನು ಪ್ರೋತ್ಸಾಹಿಸುತ್ತದೆ. ಉದ್ಯೋಗ. ಸಾವಯವ ಕೃಷಿ ಹೆಚ್ಚು ಶ್ರಮದಾಯಕವಾಗಿದೆ ಮತ್ತು ಗ್ರಾಮೀಣ ಉದ್ಯೋಗಗಳನ್ನು ಸೃಷ್ಟಿಸಬಹುದು. ನ್ಯಾಯೋಚಿತ ವ್ಯಾಪಾರ. ಸಮಾನ ವ್ಯಾಪಾರ ಮತ್ತು ಕೃಷಿ ಪರಿಸ್ಥಿತಿಗಳನ್ನು ಬೆಂಬಲಿಸುತ್ತದೆ. 5 ಸಾವಯವ ಕೃಷಿಯ ಸವಾಲುಗಳು. ಅದರ ಅನೇಕ ಅನುಕೂಲಗಳ ಹೊರತಾಗಿಯೂ ಸಾವಯವ ಕೃಷಿಯು ಗಮನಾರ್ಹ ಅಡೆತಡೆಗಳನ್ನು ಎದುರಿಸುತ್ತಿದೆ. 5.1 ಕಡಿಮೆ ಇಳುವರಿ. ಸಾಂಪ್ರದಾಯಿಕ ಸಾಕಣೆ ಕೇಂದ್ರಗಳಿಗೆ ಹೋಲಿಸಿದರೆ ಸಾವಯವ ಸಾಕಣೆ ಕೇಂದ್ರಗಳು ಕಡಿಮೆ ಇಳುವರಿಯನ್ನು ಉಂಟುಮಾಡಬಹುದು, ವಿಶೇಷವಾಗಿ ಆರಂಭಿಕ ಪರಿವರ್ತನೆಯ ವರ್ಷಗಳಲ್ಲಿ. 5.2 ಶ್ರಮದ ತೀವ್ರತೆ. ಕಳೆ ಕಿತ್ತಲು, ಕೀಟ ನಿಯಂತ್ರಣ ಮತ್ತು ಮಿಶ್ರಗೊಬ್ಬರವು ಶ್ರಮದಾಯಕ ಕಾರ್ಯಾಚರಣೆಯ ವೆಚ್ಚವನ್ನು ಹೆಚ್ಚಿಸುತ್ತದೆ.
5.3 ಪ್ರಮಾಣೀಕರಣ ಪ್ರಕ್ರಿಯೆ. ಸಾವಯವ ಪ್ರಮಾಣೀಕರಣವನ್ನು ಪಡೆಯುವುದು ದುಬಾರಿ ಮತ್ತು ಅಧಿಕಾರಶಾಹಿ. ಸಣ್ಣ ರೈತರು ಹೆಚ್ಚಾಗಿ ಈ ಅವಶ್ಯಕತೆಗಳನ್ನು ಪೂರೈಸಲು ಹೆಣಗಾಡುತ್ತಾರೆ. 5.4 ಮಾರುಕಟ್ಟೆ ಪ್ರವೇಶ. ಎಲ್ಲ ಪ್ರದೇಶಗಳು ಬಲವಾದ ಸಾವಯವ ಮಾರುಕಟ್ಟೆಗಳನ್ನು ಹೊಂದಿಲ್ಲ. ನ್ಯಾಯಯುತ ಬೆಲೆಗಳನ್ನು ನೀಡುವ ಮಾರುಕಟ್ಟೆಗಳನ್ನು ಪ್ರವೇಶಿಸಲು ರೈತರಿಗೆ ತೊಂದರೆ ಇರಬಹುದು. 5 ಜ್ಞಾನ ಮತ್ತು ತರಬೇತಿಯ ಕೊರತೆ. ಪರಿಣಾಮಕಾರಿ ಸಾವಯವ ಕೃಷಿಗೆ ವಿಶೇಷ ಜ್ಞಾನದ ಅಗತ್ಯವಿರುತ್ತದೆ. ಇದು ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚಾಗಿ ಲಭ್ಯವಿರುವುದಿಲ್ಲ. 6 ಸಾವಯವ ಪ್ರಮಾಣೀಕರಣ ಮತ್ತು ಮಾನದಂಡಗಳು. ಸಾವಯವ ಎಂದು ಲೇಬಲ್ ಮಾಡಲು ಉತ್ಪನ್ನಗಳು ರಾಷ್ಟ್ರೀಯ ಅಥವಾ ಅಂತಾರಾಷ್ಟ್ರೀಯ ಸಂಸ್ಥೆಗಳು ನಿಗದಿಪಡಿಸಿದ ನಿರ್ದಿಷ್ಟ ಮಾನದಂಡಗಳನ್ನು ಪೂರೈಸಬೇಕು. ಉದಾಹರಣೆಗಳಲ್ಲಿ ಇವು ಸೇರಿವೆ: USDA ಸಾವಯವ, ಯುನೈಟೆಡ್ ಸ್ಟೇಟ್ಸ್; EU ಸಾವಯವ ಕೃಷಿ, ಯುರೋಪಿಯನ್ ಯೂನಿಯನ್; ಭಾರತ ಸಾವಯವ, ಭಾರತ; ಜಾಸ್ ಸಾವಯವ, ಜಪಾನ್. ಪ್ರಮಾಣೀಕರಣವು ಕೃಷಿ ಅಭ್ಯಾಸಗಳು, ದಾಖಲೆಗಳು, ಒಳಹರಿವು ಮತ್ತು ಉತ್ಪನ್ನಗಳ ಲೆಕ್ಕ ಪರಿಶೋಧನೆಯನ್ನು ಒಳಗೊಂಡಿರುತ್ತದೆ. ನೆರೆಯ ಸಾಂಪ್ರದಾಯಿಕ ಸಾಕಣೆ ಕೇಂದ್ರಗಳಿಂದ ಮಾಲಿನ್ಯವನ್ನು ತಡೆಗಟ್ಟಲು ಸಾಕಣೆ ಕೇಂದ್ರಗಳು ಬಫರ್ ವಲಯವನ್ನು ಸಹ ನಿರ್ವಹಿಸಬೇಕು. 7 ಸಾವಯವ ಕೃಷಿಯಲ್ಲಿ ಜಾಗತಿಕ ಪ್ರವೃತ್ತಿಗಳು. ಸಾವಯವ ಕೃಷಿಯನ್ನು 190ಕ್ಕೂ ಹೆಚ್ಚು ದೇಶಗಳಲ್ಲಿ ಅಭ್ಯಾಸ ಮಾಡಲಾಗುತ್ತದೆ. FIBL ವಿಶ್ವ ಸಾವಯವ ಕೃಷಿ 2024 ವರದಿ ಪ್ರಕಾರ ವಿಶ್ವಾದ್ಯಂತ 76 ದಶಲಕ್ಷ ಹೆಕ್ಟೇರ್ ಭೂಮಿ ಸಾವಯವ ನಿರ್ವಹಣೆಯಲ್ಲಿದೆ. ಆಸ್ಟ್ರೇಲಿಯಾ, ಭಾರತ ಮತ್ತು ಅರ್ಜೆಂಟೀನಾ ಅತಿದೊಡ್ಡ ಸಾವಯವ ಕೃಷಿ ಪ್ರದೇಶಗಳನ್ನು ಹೊಂದಿವೆ. ಸಾವಯವ ಆಹಾರದ ತಲಾ ಬಳಕೆಯಲ್ಲಿ ಯುರೋಪಿಯನ್ ಒಕ್ಕೂಟವು ಮುನ್ನಡೆಸುತ್ತದೆ. ಜಾಗೃತಿ ಮತ್ತು ಸರ್ಕಾರದ ಬೆಂಬಲದಿಂದಾಗಿ ಏಷ್ಯಾ ಮತ್ತು ಆಫ್ರಿಕಾ ತ್ವರಿತ ಬೆಳವಣಿಗೆಯನ್ನು ಅನುಭವಿಸುತ್ತಿವೆ. 8 ಸಾವಯವ ಕೃಷಿ ಮತ್ತು ಸಾಂಪ್ರದಾಯಿಕ ಕೃಷಿ. ಮಾನದಂಡಗಳ ಸಾವಯವ ಕೃಷಿ. ಸಾಂಪ್ರದಾಯಿಕ ಕೃಷಿ ಮಣ್ಣಿನ ಫಲವತ್ತತೆ, ಕಾಂಪೋಸ್ಟ್ ಗೊಬ್ಬರ, ಬೆಳೆ ತಿರುಗುವಿಕೆ, ಸಂಶ್ಲೇಷಿತ ರಸಗೊಬ್ಬರಗಳು, ಕೀಟ ನಿಯಂತ್ರಣ, ನೈಸರ್ಗಿಕ ಪರಭಕ್ಷಕ, ಸಸ್ಯ ರಾಸಾಯನಿಕ ಕೀಟನಾಶಕಗಳನ್ನು, ಸಾರಗಳು, ಜೆಮೆವುಗಳನ್ನು ವ್ಯಾಪಕವಾಗಿ ಬಳಸಲಾಗಿದೆ. ಪ್ರಾಣಿಗಳ ಪಾಲನೆಯಲ್ಲಿ ಸಾಮಾನ್ಯವಾಗಿ ಕಂಡುಬರುವ ವಾಡಿಕೆಯ ಬಳಕೆಯಲ್ಲಿ ಪ್ರತಿಜೀವಕಗಳನ್ನು ನಿಷೇಧಿಸಲಾಗಿದೆ. ಇಳುವರಿ ಹೆಚ್ಚಾಗಿ ಕಡಿಮೆ, ಹೆಚ್ಚು ಸುಸ್ಥಿರ, ಹೆಚ್ಚಿನ ಅಲ್ಪಾವಧಿಯ ಇಳುವರಿ. ಉತ್ಪಾದನಾ ವೆಚ್ಚ ಹೆಚ್ಚಿನ ಕಾರ್ಮಿಕ ವೆಚ್ಚ, ಕಡಿಮೆ ಇನ್ಪುಟ್ ವೆಚ್ಚ, ಕಡಿಮೆ ಕಾರ್ಮಿಕ, ಹೆಚ್ಚಿನ ರಾಸಾಯನಿಕ ಇನ್ಪುಟ್. ಪರಿಸರ ಪರಿಣಾಮ: ಕನಿಷ್ಠ ಮಾಲಿನ್ಯ, ಜೀವವೈವಿಧ್ಯ, ಮಣ್ಣು ಮತ್ತು ನೀರಿನ ಅವನತಿ ಮಾಲಿನ್ಯವನ್ನು ಹೆಚ್ಚಿಸುತ್ತದೆ. ಆರೋಗ್ಯವು ಕಡಿಮೆ ಉಳಿಕೆಗಳು, ಹೆಚ್ಚು ಪೋಷಕಾಂಶಗಳು, ಕೀಟನಾಶಕ ಉಳಿಕೆಗಳು, ಪ್ರತಿಜೀವಕ ನಿರೋಧಕತೆ. 9 ಭಾರತದಲ್ಲಿ ಸಾವಯವ ಕೃಷಿ. ಸಾವಯವ ಉತ್ಪಾದಕರ ಸಂಖ್ಯೆಯಲ್ಲಿ ಭಾರತ ಜಾಗತಿಕವಾಗಿ ಪ್ರಥಮ ಸ್ಥಾನದಲ್ಲಿದೆ. ಪ್ರಮುಖ ಉಪಕ್ರಮಗಳು ಸೇರಿವೆ: ಪರಂಪರಾಗತ ಕೃಷಿ ವಿಕಾಸ್ ಯೋಜನೆ PKV ಕ್ಲಸ್ಟರ್ ಆಧಾರಿತ ಸಾವಯವ ಕೃಷಿಯನ್ನು ಉತ್ತೇಜಿಸುತ್ತದೆ. ಈಶಾನ್ಯ ಪ್ರದೇಶಕ್ಕೆ ಮಿಷನ್ ಸಾವಯವ ಮೌಲ್ಯ ಸರಪಳಿ ಅಭಿವೃದ್ಧಿ MIVSNR. ಸಿಕ್ಕಿಂ ವಿಶ್ವದ ಮೊದಲ 100% ಸಾವಯವ ರಾಜ್ಯವಾಯಿತು. ಭಾರತವು ಸಾವಯವ ಮಸಾಲೆಗಳು, ದ್ವಿದಳ ಧಾನ್ಯಗಳು, ಸಿರಿಧಾನ್ಯಗಳು, ಚಹಾ, ಕಾಫಿ, ಹಣ್ಣುಗಳು ಮತ್ತು ತರಕಾರಿಗಳನ್ನು ಬೆಳೆಯುತ್ತದೆ. ರಫ್ತು ಪ್ರಬಲವಾಗಿದ್ದರೂ ನಗರ ಅರಿವಿನಿಂದಾಗಿ ದೇಶೀಯ ಬಳಕೆ ಕೂಡ ಹೆಚ್ಚುತ್ತಿದೆ.